ಶಿವಮೊಗ್ಗದಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಮಹಿಳೆಯರು. ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಅಕ್ರಮ ಮದ್ಯ ಮಾರಾಟವನ್ನ ನಿಲ್ಲಿಸುವಂತೆ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಮಹಿಳೆಯರು. ಅರುಣೋದಯ ಜಿಲ್ಲಾ ಒಕ್ಕೂಟದ ಮುಂದಾಳತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು, ಈ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಇಂದು ಶಿವಮೊಗ್ಗದಲ್ಲಿ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಇಂದು ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಜಮಾಯಿಸಿದ ಮಹಿಳೆಯರ ಗುಂಪು ಮದ್ಯ ವ್ಯಸನಿಗಳಿಂದ ಅನುಭವಿಸುತ್ತಿರುವ ತಮ್ಮ ಗೋಳನ್ನ ಡಿಸಿ ಮುಂದೆ ಹಂಚಿಕೊಂಡಿದ್ದಾರೆ. ಈ ಹಿಂದೆಯೇ ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಅರುಣೋದಯ ಮಹಿಳಾ ಜಿಲ್ಲಾ ಒಕ್ಕೂಟದಿಂದ ಈ ಹೋರಾಟ ನಡೆದಿದ್ದು, ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಸಿಗೆ ಮನವಿ ಮಾಡಿದ್ದಾರೆ. ಒಂದೇ ಬೇಕೇ ಬೇಕು, ಬೇಕೇ ಬೇಕು, ನಿಷೇಧವಾಗಲಿ, 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 ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ನಿಲ್ಲಿಸಿ, 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 ಹೆಣ್ಣು ಮಕ್ಕಳ ಗೋಳಾಟ ನಿಲ್ಲಿಸಿ, ನಿಲ್ಲಿಸಿ, ಮದ್ಯ ಮಾರಾಟವನ್ನು ನಿಲ್ಲಿಸಿ, ಮದ್ಯ ಮಾರಾಟವನ್ನು ನಿಲ್ಲಿಸಿ, ನಿಲ್ಲಿಸಿ, ಮದ್ಯ ಮಾರಾಟವನ್ನು ನಿಲ್ಲಿಸಿ, 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 ಮಾರಾಟವನ್ನು ನಿಲ್ಲಿಸಿ, ಎಲ್ಲಿದ್ದೀರಾ ಹೇಳಿ. ಬೇಕೇ ಬೇಕು ಅಂದ್ರೆ ನ್ಯಾಯ ಬೇಕು, ಬೇಕೇ ಬೇಕು. ನಮಸ್ಕಾರ, ನನ್ನ ಹೆಸರು ಗಂಗಾ. ಅರುಣೋದಯ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು, ಮಾನ್ಯನಿ ರಾಜ್ಯ ಒಕ್ಕೂಟದ ಪದಾಧಿಕಾರಿಯಾಗಿರ್ತೀನಿ. ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ತಾಲೂಕುಗಳ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಅದನ್ನು ನಿಷೇಧಿಸಬೇಕು. ಇದರಿಂದ ಮಕ್ಕಳುಗಳು, ಸ್ಕೂಲ್ ಮಕ್ಕಳುಗಳು ಎಲ್ಲರೂ ಕೂಡ ಹಾಳಾಗ್ತಿದ್ದಾರೆ. ಯಾವುದೇ ಸಮಯ ಸಂದರ್ಭ ಇಲ್ಲ ಅವರಿಗೆ. ಹಗಲು ರಾತ್ರಿ ಎಲ್ಲ ಕೂಡ ಲೋಕಲಲ್ಲಿ ಸಿಗ್ತಾ ಇರೋದ್ರಿಂದ ಹಗಲು ರಾತ್ರಿ ಎಲ್ಲ ಸಿಗ್ತಾ ಇದೆ. ಅಂಥದ್ದನ್ನು ನಿಷೇಧ ಮಾಡಬೇಕು. ಮಹಿಳೆ ಮೇಲೆ ದೌರ್ಜನ್ಯ, ಮಹಿಳಾ ಮತ್ತು ಮಕ್ಕಳುಗಳೆಲ್ಲ ರಸ್ತೆ ಮೇಲೆ ರಾತ್ರಿ ಟೈಮು ಅಥವಾ ಹಗಲು ಟೈಮ್ ಓಡಾಡಲಿಕ್ಕೆಲ್ಲ ತೊಂದರೆ ಆಗ್ತಿದೆ. ಇಂತಹ ದೌರ್ಜನ್ಯಗಳೆಲ್ಲ ಆಗ್ತಾ ಇರೋದು ಈ ಹಳ್ಳಿಗಳಲ್ಲೆಲ್ಲ ಮದ್ಯ ಮಾರಾಟ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ. ಹಾಗಾಗಿ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಶಕುಂತಲಾ ಅಂತ ಹೇಳಿ ಅರುಣೋದಯ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮದ್ಯ ಮಾರಾಟದಿಂದ ಎಷ್ಟು ಹೆಣ್ಮಕ್ಳಿಗೆ ಹಿಂಸೆ ಆಗ್ತಾ ಇದೆ ಅಂತಂದರೆ ಅನುಭವಿಸ್ತರಿಗೆ ಗೊತ್ತೆ. ನಾನು ಸರ್ಕಾರದವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅವರು ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ನಾನು ಹೆಣ್ಮಕ್ಳು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಆ 2,000 ರೂಪಾಯಿ ಬದಲಿಗೆ ಅದೇ ಸರಾಯ ನಿಷೇಧ ಮಾಡಿದರೆ ಹೆಣ್ಮಕ್ಳು ಎಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನೋದು ಒಬ್ಬೊಬ್ಬರು ಸಣ್ಣ ಕುಟುಂಬಗಳಿಗೆ, ಬಡವರ ಕುಟುಂಬಗಳಿಗೆ ಬಂದು ಅವರು ಒಂದು ಸಲ ವೀಕ್ಷಣೆ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ. ಹೆಣ್ಮಕ್ಳು ಇವತ್ತಿನ ದಿನ 2,000 ರೂಪಾಯಿಗೂ ಕೂಡ ಹೊಡೆತ ತಿಂತಾ ಇದ್ದಾರೆ. ಅವ್ರ ಗಂಡರುಗಳು ಸುಮ್ಮನೆ ಬಿಡ್ತಾ ಇಲ್ಲ. 2,000 ರೂಪಾಯಿ ತಲ್ಲ ಕೊಡು ಅಂತ ಹೇಳಿ ಅದನ್ನು ಕೂಡ ಕಿತ್ಕೊಂಡು ಕುಡಿದು ಮತ್ತು ಮಕ್ಕಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದು ಆ ಜಾಗದಲ್ಲಿ ಇದ್ದು ಅನುಭವಿಸೋ ಹೆಣ್ಮಕ್ಳಿಗೆ ಗೊತ್ತೈತೆ. ಆ 2,000 ರೂಪಾಯಿ ಕಡೆಯಿಂದ ಸುಮಾರು ಹೆಣ್ಮಕ್ಳು ಹೊಡೆತ ತಿಂದಿದ್ದಾರೆ. ಅದನ್ನು ಸ್ವಲ್ಪ ಗಣನೀಯವಾಗಿ ತಗೊಂಡು ಸಿದ್ದರಾಮಯ್ಯ ಸರ್ ಅವರಿಗೆ ನಾವು ಹೇಳೋದಿಷ್ಟೇ, ಸರ್ ನೀವು ಹೆಣ್ಮಕ್ಳು ಉದ್ಧಾರ ಮಾಡಬೇಕು ಅನ್ನೋದೇ ಆಗಿದ್ದರೆ ಈ ಸರಾಯ ನಿಷೇಧ ಒಂದೇ ಸಾಕು ಸರ್. ಹೆಣ್ಮಕ್ಳು ಇವತ್ತಿನ ದಿನ ಆ ಸರಾಯ ನಿಷೇಧ ಆದರೆ ಖಂಡಿತ ಅವರು ಒಂದು ದೊಡ್ಡ ಸ್ಥಾನಕ್ಕೆ ಬಂದು ಮನೆನೂ ಕೂಡ ಭಾಳ ಸುರಕ್ಷಿತವಾಗಿ ನೀಟಾಗಿ ಅವರ ಜೀವನವನ್ನು ಅವರು ಸಾಗಿಸ್ತಾರೆ. ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ನಾನು ಹರತೋಳಿಂದ ಬಂದಿದ್ದೀನಿ ಸರ್. ನಾವು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಹರತೋಳಿಂದ ಬಂದಿದ್ದೀನಿ. ತುಂಬ ಜನ ಇದು ಮದ್ಯ ಮಾರಾಟನ ಹಳ್ಳಿ ಒಳಗೆ ಭಾಳ ಜನ ಮಾಡ್ತಾಯಿದ್ದಾರೆ. ನಮಗೆ ಅದಕ್ಕೋಸ್ಕರ ನೀವು ನಿಷೇಧ ಮಾಡಬೇಕು ಅಂತ ನಾವು ಬಡವ್ರ ಕುಟುಂಬದಿಂದ ಬಂದಿದ್ದೀವಿ. ಭಾಳ ಜನ ಈ ಎಣ್ಣೆಯಿಂದ ಭಾಳ ಜನ ಬೀದಿಗೆ ಬರ್ತಾಯಿದ್ದಾರೆ. ನಿಮ್ಮ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಇಷ್ಟೇ,
ಏನಪ್ಪ ಅಂದರೆ ಇದು ಬಡವ ಹೆಣ್ಮಕ್ಳು ಜೀವನ, ಅದ್ರ ಜೀವನದ ಜೊತೆ ಆಟ ಆಡೋದಲ್ಲ. ನಾವು ಭಾಳ ನೊಂದಿದ್ದೀವಿ ಸರ್, ನಾವು ಗಂಡರನ್ನೆಲ್ಲ ಕಳ್ಕೊಂಡಿದ್ದೀವಿ. ನೀವು ದಯವಿಟ್ಟು ಇದೊಂದು ನಮಗೆ ಆಧಾರ ಮಾಡಿಕೊಡ್ಬೇಕು. ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಹೆಣ್ಮಕ್ಳು ತುಂಬ ಜನ ಭಾಳ ನಳ್ತಾ ಇದ್ದಾರೆ. ತುಂಬ ಜನ ಇದರಿಂದ ಭಾಳ ಜನ ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ. ಮಕ್ಕಳು ತಾಯಿ ತಂದೆ ಮಾತನ್ನೇ ಕೇಳ್ತಾ ಇಲ್ಲ, ಆ ಲೆಕ್ಕಕ್ಕೆ ಡ್ರಿಂಕ್ಸ್ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನಪ್ಪ ಅಂದರೆ ಅದೊಂದೇ ನಾವು ಕೇಳ್ಕೊತಾ ಇರೋದು, ಎಲ್ಲ ಊರಲ್ಲೂ ಈ ಸಾರಾಯಿ ಅನ್ನೋದು ನಿಶ್ಶಬ್ದ ಆಗಬೇಕು. ನಮಗೆ ಏನು ಕೇಳ್ಕೊಳಲ್ಲ ಸರ್, ನಮಗೆ ಇನ್ಯಾವ ತೊಂದರೆನೇ ಇಲ್ಲ. ಅದೊಂದರಿಂದ ಭಾಳ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನಮಗೆ ಎಣ್ಣೆ ನಿಲ್ಲಿಸ್ರಿ, ನಾವು ಅದನ್ನೇ ಕೇಳ್ಕೊಳೋದು. ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋದು, ನಾನು ಕೈ ಮುಗಿದು ಕೇಳ್ಕೊತ ಇದ್ದೀನಿ ಸರ್, ನಮಗೆ ಅದೊಂದು ಮಾಡಿಕೊಡಿ. ಮಕ್ಕಳು ಸಮೇತ ಈಗ ತಾಯಿ ತಂದೆ ಮಾತೇ ಕೇಳ್ತಾ ಇಲ್ಲ ಸರ್, ಆ ಲೆವೆಲಿಗೆ ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ. ಬೀದಿಲೆಲ್ಲ ತಂದೆ ತಾಯಿನ ಬಿಡೋ ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ. ನಮಗೆ ದೇಶದಾಗ ಏನಪ್ಪ ಇದೊಂದು ಹೆಚ್ಚಾಗಿರೋದ್ರಿಂದ ಸಣ್ಣ ಮಕ್ಕಳು ಜೀವನ ಎಲ್ಲ ಹಾಳಾಗ್ತಾಯಿದೆ ಸರ್. ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನಪ್ಪ ಅಂದರೆ ಇದೊಂದೇ, ನ್ಯಾಯವಾಗಿ ಅದೊಂದು ಸಣ್ಣ ಮಕ್ಕಳು ಜೀವನ ಹಾಳಾಗ್ಲಂಗೆ ಒಂದು ತಾಯಿಯರು ತುಂಬ ಕಣ್ಣೀರಿಡ್ತಾ ಇದ್ದಾರೆ. ಅದರಿಂದನ ತಂದೆ ತಾಯಿಗಳೆಲ್ಲ ಭಾಳ ಕಷ್ಟಪಟ್ಟು ಅನುಭವಿಸ್ತಿದ್ದಾರೆ. ಜಮೀನು ಇದ್ದವರು ಕುಡಿತಾ ಇದ್ದಾರೆ, ಜಮೀನು ಇಲ್ದವರು ಕುಡಿತಾ ಇದ್ದಾರೆ, ಕೂಲಿ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದರಿಂದನ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ, ಕೈ ಮುಗಿದು ಕೇಳ್ಕೊತಿದ್ದೀನಿ, ಸಾರಾಯವನ್ನು ನಿಷೇಧ ಮಾಡಿಕೊಡಿ ಸರ್, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇದ್ದೀನಿ ಸಿದ್ಲಿಪುರ ಪೋಸ್ಟ್ ಭದ್ರಾವತಿ ತಾಲೂಕು. ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಚಿಕ್ಕ ಮಕ್ಕಳಿಂದನೂ ಓಡಾಡೋಕ್ಕೆ ಭಾಳ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಡವರು ಬಗ್ಗರು ಇದ್ದವರಿಗೆ ಓಮಿನಿ ಅಥವಾ ಬೇರೆ ಬೇರೆ ವೆಹಿಕಲ್ಸ್ಗಳನ್ನ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾಗಿದೆ. ಅವರಿಗೆ ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗೂ ಸಹ ಸ್ಕೂಲ್ನ ಬಿಡಿಸಿ ಮನೇಲಿ ಕೂರಿಸೋ ವ್ಯವಸ್ಥೆ ಆಗ್ತಿದೆ. ಅದಕ್ಕೋಸ್ಕರ ನಮಗೆ ಗೌರ್ಮೆಂಟ್ ಬಸ್ ಬಿಡಬೇಕಾಗಿ ಕೇಳ್ಕೊತೀನಿ. ಯಾವ್ಯಾವ ಊರಲ್ಲಿ ಗೌರ್ಮೆಂಟ್ ಬಸ್ ಇಲ್ಲ ಅಂದರೆ ಭದ್ರಾವತಿ, ಕಲ್ಲಿಹಾಳ್ ಸರ್ಕಲ್, ತಟ್ಟೆಹಳ್ಳಿ, ಕೈಮರ ಹಾಗೂ ವಾಪಸ್ ಇದೇ ಮಾರ್ಗದಲ್ಲಿ ಹೋಗಬೇಕು ಅದೇ ಬಸ್ಗಳು. ಸಿದ್ಲಿಪುರ, ಹುಲಿಮಟ್ಟಿ, ಮಂಡ್ಯ ಕ್ಯಾಂಪ್, ಕೈಮರ, ಹರಹತೋಳಲು, ವಡ್ರಟ್ಟಿ, ಚಂದನ